ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಾಮ್, ನಮ್ಮಿಂದ ತಪ್ಪಾಗಿದೆ ನಿಜ. ಆದರೆ ನಿನ್ನ ಮಗಳು ಸಂತೋಷವಾಗಿರ್ಬೇಕು ಅನ್ನೋದೇ ತಾನೇ ನಿನ್ನ ಆಸೆ. ನನ್ನ ನಂಬು ಮಾಮ್, ನಾ ಮನೇಲಿ ತುಂಬ ಖುಷಿಯಾಗಿರ್ತೀನಿ. ಒಂದೇ ದಿನದಲ್ಲಿ ನನಗೆ ಆ ಮನೆ ನನ್ನ ಮನೆ ಅಂತ ಅನಿಸಿದೆ ಮಾಮ್. ಸಂಜೆ ಅವ್ರ ಅಪ್ಪ ಅಮ್ಮನೂ ಅಷ್ಟೇ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತಿದ್ದಾರೆ. ನನ್ನನ್ನು ಮನೆ ಮಗಳು ಅಂತ ಹೇಳಿದ್ದಾರೆ. ಹೌದು ಅತ್ತೆ, ನಿಧಿ ಬಗ್ಗೆ ನೀವು ಯಾವ ಯೋಚನೆನೂ ಮಾಡಬೇಡಿ. ನಿಧಿನ ನಾವು ತುಂಬ ಚೆನ್ನಾಗಿ ನೋಡ್ಕೋತೀವಿ. ಇದುವರೆಗೂ ಆಗಿದ್ದೆಲ್ಲ ಆಗೋಯ್ತು. ನಮ್ಮಿಂದ ತುಂಬ ತಪ್ಪಾಗಿದೆ. ಅದನ್ನೆಲ್ಲ ಕ್ಷಮಿಸಿ ನಮ್ಗೆ ಆಶೀರ್ವಾದ ಮಾಡಿ. ನಮ್ಮಿಬ್ರಿಗೂ ನಿಮ್ಮ ಆಶೀರ್ವಾದ ತುಂಬ ಮುಖ್ಯ. ಹೌದು ಚಿಕ್ಕಮ್ಮ, ಮದುವೆ ಆದಮೇಲೆ ಮೊದಲನೇ ಸಲ ನನ್ನ ತಂಗಿ ತವ್ರ ಮನೆಗೆ ಬರ್ತಿದ್ದಾಳೆ. ನೀವು ನಮ್ಮನ್ನ ಕ್ಷಮಿಸಿರೋ ಹಾಗೆ ಅವಳು ಕ್ಷಮಿಸ್ಬೇಕು ಚಿಕ್ಕಮ್ಮ. ಶಾರ್ವರಿ, ಆಗಿರೋದೆಲ್ಲ ಒಳ್ಳೇದಕ್ಕೆ. ನಿನ್ನ ಮಗಳು ಆ ಮನೆಯಲ್ಲಿ ನೆಮ್ಮದಿಯಾಗಿರ್ತಾಳೆ ಅಂತ ನಮಗೆಲ್ಲ ನಂಬಿಕೆ ಇದೆ. ಮಕ್ಕಳನ್ನ ಕ್ಷಮಿಸ್ಬೇಕು. ನೋಡು ಶಾರ್ವರಿ, ಇಲ್ಲೂ ನಿನ್ನ ಹಠಾನ ಸಾಧಿಸ್ಬೇಡ. ಮಗಳು ಮೊದಲನೇ ಸಲ ತವ್ರ ಮನೆಗೆ ಬಂದು ಕೇಳ್ತಿರೋದು ನಿನ್ನ ಆಶೀರ್ವಾದ. ಹೌದು, ಮನೆ ಮಗಳು ತವ್ರ ಮನೆಗೆ ಬಂದು ಏನೇ ಕೇಳಿದ್ರು ಅದನ್ನು ನಾವು ಕೊಡಬೇಕು. ಆದರೆ ಅವಳು ಕೇಳ್ತಾ ಇರೋದು ಹೆತ್ತ ತಾಯಿ ಆಶೀರ್ವಾದನ. ಅದು ಅವಳಿಗೆ ಸಿಗ್ಬೇಕಲ್ವಾ? ಹೌದು, ತಾಯಿ ಆಶೀರ್ವಾದಕ್ಕಿಂತ ದೊಡ್ಡ ಉಡುಗೊರೆ ಬೇರೆ ಯಾವುದೂ ಇಲ್ಲ. ಇಬ್ರಿಗೂ ಆಶೀರ್ವಾದ ಮಾಡು. ಮಾಮ್, ನಿನಗೆ ನನ್ನ ಖುಷಿ ಮುಖ್ಯ ಅಂದರೆ ನಮ್ಮಿಬ್ರಿಗೂ ಪ್ಲೀಸ್ ಆಶೀರ್ವಾದ ಮಾಡು. ಅಥವಾ ನಿನಗೆ ನಿನ್ನ ಹಠ ಮುಖ್ಯ ಅಂದರೆ ನಾವನ್ನ ಯಾವತ್ತೂ ಈ ಮನೆಗೆ ಕಾಲಿಡಲ್ಲ. ಇವಾಗಲೇ ಹೊರಟೋಗ್ತೀವಿ. ಹೇಳು ಮಾಮ್, ಮನೆ ಮಗಳು ತವ್ರ ಮನೆಯಿಂದ ಬರಿಗೈಯಲ್ಲಿ ಹೋಗ್ಬೇಕಾ? ತಾಯಿ ಆಶೀರ್ವಾದ ಪಡ್ಕೊಳ್ಳೋಷ್ಟು ಅದೃಷ್ಟ ನನಗಿಲ್ವಾ? ಹೋಗ್ತೀನಿ ಬಿಡು. ಒಳ್ಳೆದಾಗ್ಲಿ, 100 ಕಾಲ ಚೆನ್ನಾಗಿ ಬಾಳಿ. ಕೊನೆಗೂ ಚಿಕ್ಕಮ್ಮನ ಕೋಪ ಕರಗ್ತು. ನಿಧಿ ಮದುವೆ ಮನೆಯವರೆಲ್ರಿಗೂ ಖುಷಿ ಕೊಡ್ತು. ನನ್ನ ತಂಗಿಯ ಮದುವೆ ಜೋರು 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 ಜೋರು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.